ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾನವರು ಅಪ್ರೆಂಟಿಸ್ಶಿಪ್ಸ್ಗೆ ಅರ್ಜಿಗಳನ್ನು ಕರೆದಿದ್ದಾರೆ. 4500 ಅಪ್ರೆಂಟಿಸ್ಶಿಪ್ಸ್ ಇದೆ. ಈ ಅಪ್ರೆಂಟಿಸ್ಶಿಪ್ಸ್ ಏನು ಅಂತಂದರೆ, ಇದು ನಿಮಗೆ 1 ವರ್ಷಗಳ ಕಾಲ ಫ್ರೀಯಾಗಿ ಉದ್ಯೋಗ ತರಬೇತಿ, ಬ್ಯಾಂಕ್ನಲ್ಲಿ ಉದ್ಯೋಗ ತರಬೇತಿ ಸಿಗುತ್ತೆ. ಜೊತೆಗೆ ಆ 1 ವರ್ಷ ಕಾಲವು ತಿಂಗಳಿಗೆ ನಿಮಗೆ ಸ್ಟೈಫಂಡ್ ಅಂತ ಕೈ ಖರ್ಚಿಗೂ ದುಡ್ಡು ಸಿಗ್ತಾ ಇರುತ್ತೆ. ಇದರಿಂದ ಅಡ್ವಾಂಟೇಜ್ ಏನು ಅಂತಂದರೆ, ಯಾರ್ಯಾರು ಇದಕ್ಕೆ ಆಯ್ಕೆ ಆಗ್ತಾರೆ ಅವರಿಗೆ 1 ವರ್ಷಗಳ ಕಾಲ ಉಚಿತ ಉದ್ಯೋಗದ ತರಬೇತಿ ಸಿಗೋದ್ರಿಂದ ನಂತರದಲ್ಲಿ ಅವರು ಬೇರೆ ಎಲ್ಲಿಗಾದರೂ ಅರ್ಜಿ ಸಲ್ಲಿಸಬೇಕಾದ್ರೆ ಈ ಒಂದು ಸರ್ಟಿಫಿಕೇಟ್ನ ಹಾಕಿ ಅವರು ಹೋಗ್ಬೋದಾಗಿರುತ್ತೆ. ಇವ್ರಿಗೆ ವರ್ಕಿಂಗ್ ನಾಲೆಡ್ಜ್ ಇರುತ್ತೆ ಎನ್ನುವ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ ಅನ್ನೋದು ಒಂದು ಭಾವನೆ. ಈ ಮಾಹಿತಿಯನ್ನು ನಿಮಗೆ ತರ್ತಿರೋದು ಐ.ಎಮ್ ಫಾರ್ ಕೆರಿಯರ್ ಚಾನಲ್ನಿಂದ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ನ ಹೊತ್ತೋದ್ರಿಂದ ನಿಮಗೆ ಉದ್ಯೋಗದ ಮಾಹಿತಿ ನಿರಂತರವಾಗಿ ಸಿಗ್ತಲೇ ಇರುತ್ತೆ. ಇದರ ಒಂದು ಸ್ಲೋಗನ್ ಏನು ಅಂತಂದರೆ, ಮೈ ಪಾತ್ ಮೈ ಫ್ಯೂಚರ್. ಈ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾನವರ ಅಪ್ರೆಂಟಿಸ್ಶಿಪ್ಸ್ ಇದೆಯಲ್ಲ, ಇದಕ್ಕೆ ಯಾರು ಎಲಿಜಿಬಲ್ಲು ಅಂತಂದರೆ, ಗ್ರ್ಯಾಜುಯೇಟ್ ಮಾಡಿರೋರೆಲ್ಲರೂ ಕೂಡ ಎಲಿಜಿಬಲ್ ಅಂತ ಅವರು ಹೇಳಿದ್ದಾರೆ. ಇದು 12 ತಿಂಗಳ 1 ವರ್ಷದ ಒಂದು ತರಬೇತಿ ಆಗಿರುತ್ತೆ, ಉಚಿತ ತರಬೇತಿ. ಜೊತೆಗೆ 15,000 ಪ್ರತಿ ತಿಂಗಳು ಸ್ಟೈಫಂಡ್ ಕೂಡ ಸಿಗ್ತಾ ಹೋಗುತ್ತೆ. ವಯಸ್ಸಿಗೆ ಬಂದರೆ ಮ್ಯಾಕ್ಸಿಮಮ್ 28 ಅಂತ ಹೇಳ್ತಿದ್ದಾರೆ. ಅಕಸ್ಮಾತ್ ಯಾರಿಗಾದರೂ ಅಲ್ಲಿಂದ 28ಕ್ಕೂ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಬೇಕು ಅಂದರೆ ಸರ್ಕಾರದ ನಿಯಮದಂತೆ ಸಿಗುತ್ತೆ ಅನ್ನೋದು ಅವರು ಹೇಳಿದ್ದಾರೆ. ಅರ್ಜಿ ಹಾಕೋದು ಯಾವತ್ತು ಲಾಸ್ಟ್ ಡೇಟು ಅಂದರೆ 22 ಜೂನ್ 2026 ಅಂತ ಹೇಳ್ತಿದ್ದಾರೆ. ಸೆಲೆಕ್ಷನ್ ಪ್ರೋಸೆಸ್ ನೋಡೋಣ. ಇವರು ಆನ್ಲೈನ್ನಲ್ಲಿ ಜುಲೈನಲ್ಲಿ ಒಂದು ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ ಆನ್ಲೈನ್ನಲ್ಲಿ. ಜೊತೆಗೆ ಒಂದು ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ ಕೂಡ ಕಂಡಕ್ಟ್ ಮಾಡ್ತಾರೆ. ಈ ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟಿಗೆ ಎಕ್ಸಮ್ಷನ್ಸ್ ಕೂಡ ಸಿಗುತ್ತೆ. ಯಾವಾಗ ಅಂತಂದರೆ, ನೀವು 10th PUCನಲ್ಲಿ ಎಲ್ಲ ಕನ್ನಡವನ್ನು, ಲೋಕಲ್ ಲ್ಯಾಂಗ್ವೇಜ್ ಕರ್ನಾಟಕದಲ್ಲಿ ಕನ್ನಡವನ್ನು, ಸ್ಥಳೀಯ ಭಾಷೆ ಕನ್ನಡವನ್ನು ತಗೊಂಡು ಓದಿದರೆ ಎಕ್ಸಮ್ಷನ್ ಸಿಗುತ್ತೆ ಅಂತ. ಇದನ್ನೆಲ್ಲ ನಾವು ನೋಟಿಫಿಕೇಷನ್ ಲಿಂಕ್ಗೆ ಹೋದಾಗ ಹೆಚ್ಚಾಗಿ ಗೊತ್ತಾಗತ್ತೆ. ಇನ್ನು ಉಳಿದಂತೆ ಆನ್ಲೈನ್ ಟೆಸ್ಟ್ ಏನಿದೆ, ಅಲ್ಲಿ 100 ಪ್ರಶ್ನೆಗಳನ್ನು ಮಾತ್ರ ಕೇಳ್ತಾರೆ, 100 ಅಂಕಗಳಿಟ್ಟಿರ್ತಾರೆ. ಈ 100 ಪ್ರಶ್ನೆಗಳನ್ನು 60 ನಿಮಿಷದಲ್ಲಿ ಉತ್ತರಿಸಬೇಕಾಗಿರುತ್ತೆ. ಅದು ಯಾವುದ್ರ ಬಗ್ಗೆ ಪ್ರಶ್ನೆ ಇರುತ್ತೆ ಅಂದರೆ, ಜನರಲ್ಲು, ಫಿನಾನ್ಷಿಯಲ್ ಅವೇರ್ನೆಸ್ಸು, ಜನರಲ್ ಇಂಗ್ಲೀಷು, ಕ್ವಾಂಟಿಟೇಟಿವ್ ಆ್ಯಂಡ್ ರೀಸನಿಂಗ್ ಎಬಿಲಿಟಿ ಮತ್ತು ಕಂಪ್ಯೂಟರ್ ನಾಲೆಡ್ಜ್. ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾನವ್ರದ್ದು ಅವ್ರದ್ದೇನು ಪ್ರಾಡಕ್ಟ್ಸ್ ಸರ್ವೀಸ್ ಇರುತ್ತೆ ಅದರ ಬಗ್ಗೆ ತಿಳ್ಕೊಂಡಿರ್ಬೇಕಾಗಿರುತ್ತೆ ಅಷ್ಟೆ. ರಿಸರ್ವೇಷನ್ಗೆ ಬಂದರೆ, ಹೌದು, ರಿಸರ್ವೇಷನ್ಸ್ ಏನು ಸರ್ಕಾರದ ನಿಯಮ ಇದೆ ಅದರ ಪ್ರಕಾರವೇ ಅಪ್ಲಿಕಬಲ್ ಅನ್ನೋದನ್ನು ಕೂಡ ಅವರು ಹೇಳಿದ್ದಾರೆ. ನನ್ನ ಕಳಕಳಿ ಏನು ಅಂತಂದರೆ, ನೀವು ನೋಟಿಫಿಕೇಷನ್ ಲಿಂಕ್ ಇನ್ನೊಂದು ಅರ್ಧ ನಿಮಿಷದಲ್ಲಿ ನಾನು ಕೊಡ್ತೇನೆ, ನೋಟಿಫಿಕೇಷನ್ ಲಿಂಕ್ ಎಲ್ಲಿ ಸಿಗುತ್ತೆ ಅಂತ. ಸೊ ನೀವು ನೋಟಿಫಿಕೇಷನ್ ಲಿಂಕ್ಗೆ ಹೋದಾಗ ಅದನ್ನು 2 ಬಾರಿ ಆದರೂ ಓದಿ, ಅಲ್ಲಿ ನಿಮಗೆ ಅರ್ಜಿ ಸಲ್ಲಿಸುವ ವಿಧಾನದಿಂದ ಹಿಡಿದು ಸ್ಟೈಫಂಡ್ ಆಗ್ಬೋದು, ಎಜುಕೇಷನ್ ಆಗ್ಬೋದು, ಮತ್ತಷ್ಟು ರಿಸರ್ವೇಷನ್ಸ್ ಬಗ್ಗೆ ಆಗ್ಬೋದು, ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಆಗ್ಬೋದು, ಎಲ್ಲದರ ಬಗ್ಗೆ ಮಾಹಿತಿ ಸಿಗುತ್ತೆ. ನೀವು ಅರ್ಹರಿದ್ದು ನೀವು ಈ ಥರ ಒಂದು ಸ್ಟೈಫಂಡ್ ಉಚಿತ ತರಬೇತಿ ಪಡಿತೀರಾ ಅನ್ನೋದಾದರೆ, ಜೊತೆ ಕೈಗೆ 1 ತಿಂಗಳಿಗೆ ಸ್ಟೈಫಂಡ್ ಕೂಡ ಸಿಗ್ತಿರುತ್ತೆ, ವರ್ಕ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅನ್ನೋದಾದರೆ, ನೀವು ನೋಟಿಫಿಕೇಷನ್ ವೆಬ್ಸೈಟ್ ಲಿಂಕು ಅದಕ್ಕೆ ಹೋಗಲೇಬೇಕಾಗಿರುತ್ತೆ. ಅದೆಲ್ಲವನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೇನೆ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗೋದು ಗೊತ್ತಲ್ವಾ? ಲಿಂಕ್ ಮುಖೇನ ಕ್ಲಿಕ್ ಮಾಡಿ, ಅಲ್ಲಿ ವಿಡಿಯೋ ಕೆಳಗಡೆ ನಿಮಗೆ ಕಾಣಿಸುತ್ತೆ. ಈ ಉದ್ಯೋಗದ ಮಾಹಿತಿಯನ್ನು ನಿಮಗೆ ತಂದದ್ದು ಐ.ಎಮ್ ಫಾರ್ ಕೆರಿಯರ್ ಚಾನಲ್. ಇದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಹೊತ್ತೋದ್ರಿಂದ ನಿಮಗೆ ಉದ್ಯೋಗದ ಮಾಹಿತಿ ನಿರಂತರವಾಗಿ ಸಿಗ್ತಾ ಹೋಗುತ್ತೆ. ಇದರ ಸ್ಲೋಗನ್ ಮೈ ಪಾತ್ ಮೈ ಫ್ಯೂಚರ್.